ಹದಗೆಟ್ಟ ರಸ್ತೆ, ಜೀವ ಭಯದಿಂದ ಸಂಚರಿಸುತ್ತಿರುವ ವಾಹನ ಸವಾರರು. ಜೆಡಿಎಸ್ ಪಕ್ಷಕ್ಕೆ ರಸ್ತೆ ರಿಪೇರಿಗೆ ಮುಂದಾಗದ ಅಧಿಕಾರಿಗಳು ಕುಂಟು ನೆಪ ನೀಡಿ ಜಾರಿಕೊಳ್ಳುತ್ತಿದ್ದಾರೆ. ಜನತಾದಳ ಹರ್ದಲ್ ವಿಧಾನಸಭಾ ಕ್ಷೇತ್ರ. This is referred to you, NHA engineer Honavar, head office, branch of Akkialur. Haveri to Akkialur road, the devil pots on this road, sir. So you have to pass this boxes immediately. So like this, we are referring all those reasons and problems and accidents. So many reasons are here in the letter. I'm beginning Kannada. ಜೆಡಿಎಸ್ ಪಕ್ಷದಿಂದ ರಸ್ತೆ ತಡೆ ಪ್ರತಿಭಟನೆ. ಅಕ್ಕಿ-ಆಲೂರ ಮಾರ್ಗವಾಗಿ ಹಾವೇರಿಯಿಂದ ಶಿರಸಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಾವಿರಾರು ಗುಂಡಿಗಳಿದ್ದು ಪ್ರತಿನಿತ್ಯ ಅಪಘಾತ ಸಂಭವಿಸುತ್ತಿದ್ದು ಜನಪ್ರತಿನಿಧಿಗಳು, ಅಧಿಕಾರಿಗಳು ಯಾರು ಕೂಡ ದುರಸ್ತಿಗೆ ಮುಂದಾಗದೆ ಇರುವುದು ವಿಪರ್ಯಾಸವೇ ಸರಿ. ಹಲವು ಬಾರಿ ಎನ್ಎಐಎಚ್ ಇಂಜಿನಿಯರ್ಗಳಿಗೆ ಮಾಹಿತಿ ನೀಡಿದ್ರೂ ದುರಸ್ತಿಗೆ ಮುಂದಾಗದೆ ಕುಂಟು ನೆಪ ನೀಡಿ ಜಾರಿಕೊಳ್ಳುತ್ತಿರುವುದು ಸಾರ್ವಜನಿಕರಲ್ಲಿ ಆಕ್ರೋಶವನ್ನುಂಟು ಮಾಡಿದೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ರಾಮನಗೌಡ ಬಸನಗೌಡ ಪಾಟೀಲ್ ರವರು ಜೆಡಿಎಸ್ ಪಕ್ಷದಿಂದ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಅಕ್ಕಿ-ಆಲೂರಿನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶ್ರೀಟಿವಿ ನ್ಯೂಸ್. ಇಂದು ಹಾನಗಲ್ ತಾಲೂಕಾ ಜೆಡಿಎಸ್ ಪಕ್ಷದ ವತಿಯಿಂದ ನನ್ನ ಹಾನಗಲ್ ತಾಲೂಕಿನ ಜಿಲ್ಲಾ ಪದಾಧಿಕಾರಿಗಳು, ಹಾನಗಲ್ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಸುತ್ತಮುತ್ತಲಿನ ಎಲ್ಲ ಹಿರಿಯರೊಂದಿಗೆ ಇಂದು ಅಕ್ಕಿಆಲೂರಿನಲ್ಲಿ ಹಾವೇರಿ ಟು ಸಿರ್ಸಿ ಸಾಗರಮಾಲಾ ಅಂತಕ್ಕಂಥ ಒಂದು ರೋಡ್ನಲ್ಲಿ ಹೈವೇ ಕೆಲಸ ನಡೀತಾ ಇದ್ದು, ಈ ಒಂದು ಸಿರ್ಸಿ ಟು ನಾಲ್ಕರ ಕ್ರಾಸ್ವರೆಗೂ ರೋಡನ್ನು ನವೀಕರಣ ಮಾಡಲಿಕ್ಕೆ ಸುಮಾರು 4 ರಿಂದ 5 ವರ್ಷ ಸಮಯ ತೆಗೆದುಕೊಂಡಿದ್ದು ಆ ಕಾರ್ಯ ಕೂಡ ಇನ್ನೂ ಮುಗಿಯುವ ಹಂತದಲ್ಲಿಲ್ಲ. ಆದರೆ ಆ ಒಂದು ರಸ್ತೆ ದುರಸ್ತಿ ಆಗುವುದರಿಂದ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ತುಂಬ ಧೂಳು ಹೋಗಿ ಕೂತು ಅವ್ರ ಬೆಳೆಗಳು ಕೂಡ ಹಾಳಾಗ್ತದೆ. ಇದಕ್ಕೆ ನಷ್ಟವನ್ನು ಭರಿಸ್ತಕ್ಕಂಥ ಒಂದು ಕೆಲಸವನ್ನು ಯಾರೂ ಮಾಡ್ತಾಯಿಲ್ಲ. ಅದೇ ರೀತಿಯಾಗಿ ದಿನಕ್ಕೆ ನೂರಾರು ಆಕ್ಸಿಡೆಂಟ್ಗಳು ಆಗ್ತಾಯಿದೆ. ಆ ಆಕ್ಸಿಡೆಂಟ್ಗಳಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಅದೇ ರೀತಿಯಾಗಿ ಹಾವೇರಿಯಿಂದ ಅಕ್ಕಿಆಲೂರಿಗೂ ಕೂಡ ರೋಡಲ್ಲಿ ಪಾಟ್ ಹೋಲ್ಗಳನ್ನು ಮಾಡಿದ್ದಾರೆ. ಅವು ಸಾವಿನ ಒಂದು ಗುಂಡಿಗಳು ಅಂತಕ್ಕಂಥ ಸಂದೇಶವನ್ನು ಕೂಡ ನಾವು ಜೆಡಿಎಸ್ಗೆ ಕೊಟ್ಟಿದ್ದೇವೆ. ಯಾಕೆಂತಂದರೆ ಒಂದು ದಿನಕ್ಕೆ 4 ರಿಂದ 5 ಆಕ್ಸಿಡೆಂಟ್ಸ್ ನಡೀತಿದೆ, 2 ರಿಂದ 3 ಜನ ಸಾಯ್ತಾ ಇದ್ದಾರೆ. ಆದರೆ ಅವರ ಸಾವಿಗೆ ಒಂದು ಪರಿಹಾರ ಕೊಡ್ತಕ್ಕಂಥ ಕಾಮನ್ ಸೆನ್ಸ್ ಕೂಡ ಈ ಹೈವೇದವರಿಗಿಲ್ಲ. ಹಾಗಾಗಿ ನಾವೀಗ ಈ ಜೆಡಿಎಸ್ ಪಕ್ಷದ ವತಿಯಿಂದ ಈ ಎಲ್ಲ ರೋಡ್ಗಳು ಅತಿ ಶೀಘ್ರದಲ್ಲಿ ದುರಸ್ತಿ ಆಗಬೇಕು. ನಾಗರ ಕ್ರಾಸಿಂದ ಸಿರ್ಸಿ ರೋಡ್ ಕೂಡ ಅತಿ ಶೀಘ್ರದಲ್ಲಿ ಮುಗಿಯಬೇಕು. ಒಂದು ವೇಳೆ ಈಗ ನಾವು ಸ್ಟ್ರೈಕ್ ಮಾಡಿದ್ವಿ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಲ್ಲ ಬಂದು ನಮಗೆ ಒಂದು ಲೆಟರ್ ಕೊಡ್ತಾ ಇದ್ದಾರೆ. ಏನು ಲೆಟರ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಇಂತಿಷ್ಟು ದಿನದಲ್ಲಿ ಈ ಕೆಲಸವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅವರೇನಾದರೂ ಆ ಒಂದು ದಿನಾಂಕದೊಳಗೆ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸ್ತಾ ಹೋದರೆ ಮರುದಿನನೇ ನಾವು ಯಾವ ಡಿಪಾರ್ಟ್ಮೆಂಟಿಗೂ ಮಾಹಿತಿ ಕೊಡದೇ ರಸ್ತೆಯನ್ನು ಬಂದ್ ಮಾಡ್ಕೊಂಡು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಈ ವಿಚಾರವನ್ನು ಹಾನಗಲ್ ತಾಲೂಕಿನ ನಮ್ಮ PSI ಸಾಹೇಬರ ಗಮನಕ್ಕೂ ತಂದಿರ್ತಕ್ಕಂಥ ಮುಸ್ಲಿಂ ಸಂಗೊಳ್ಳಿ ಅಂತೇಳಿ ತಾಲೂಕು ಮೈನಾರಿಟಿ ಅಸೋಸಿಯೇಷನ್. ಇದು ಹೆದ್ದಾರಿನಲ್ಲಿ ಇಲ್ಲಿ ಮೇನ್ ರೋಡ್ನಲ್ಲಿ ಒಂದು ವರ್ಷದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಒಂದು ಮೊಣಕಾಲು ಮಟ್ಟ ನೀರು ನಿಲ್ತಾ ಇದೆ. ಆ ನಂತರ ಹಲವಾರು ಜನಕ್ಕೆ ಆಕ್ಸಿಡೆಂಟ್ ಆಗ್ತಾಯಿದೆ. ಅಲ್ಲಿ ಅಕ್ಕಪಕ್ಕದಾಗ ಮನೆಯನ್ನು ವ್ಯಾಪಾರ ಮಾಡೋರಿಗೆ ಭಾರಿ ತೊಂದರೆ ಆಗಂತೈತಿ. ಅಲ್ಲಿ ಇನ್ನೂವರೆಗೂ ಒಂದು ವರ್ಷದಿಂದ 2-3 ಸಲ ಪ್ರತಿಭಟನೆ ಮಾಡಿದ್ರೆ ಇನ್ನೂವರೆಗೂ ಆ ಕಾರ್ಯವನ್ನು ಇನ್ನೂ ಚಾಲೂ ಮಾಡಲಿಲ್ಲ. ಈಗ ಅತ್ಯರ್ಗೂ ಕೇಳದೆ ಮಂಜೂರಾತಿ ಆಗಿದೆ, ನಾವು ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ನಂತರ ಈಗ ಅಕ್ಕಿಆಲೂರು ಹಾವೇರಿ ಟು ಸಿರ್ಸಿ ರೋಡಿನ ಸಲುವಾಗಿ ಸಿಕ್ಕಾಪಟ್ಟಿ ಬಿದ್ದು ಮನುಷ್ಯರು ಅಡ್ಡಾಡೋಂಥ ಪರಿಸ್ಥಿತಿ, ದನನೂ ಅಡ್ಡಾಡೋಂಗಿಲ್ಲ ಆ ಪರಿಸ್ಥಿತಿ ಈಗ ಬಂದಿದೆ. ಹೊಲದಾಗಿಂದ ಆಶೆ ಹೋಗಬೇಕು ಆ ರೀತಿ ಪರಿಸ್ಥಿತಿ ಆಗಿದೆ. ಸರ್ಕಾರ ಗಮನ ಕೊಟ್ಟು ಜಲ್ದಿನೂ ಸಂಬಂಧಪಟ್ಟಂಥ ಕಂಟ್ರೋಲ್ಸ್ಗಳಿಗೆ ಅವ್ರಿಗೆ ಕರೆಸಿ ಹೇಳಿ ಮತ್ತು ಕೆಲಸ ಚಾಲು ಮಾಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ.